ನಮಸ್ಕಾರ. ನಾನು ಬಾಳೆಹಣ್ಣು ಚೂಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಸಾಮಾನು ಬಾಳೆಹಣ್ಣು, ಗೋಧಿ ಹಿಟ್ಟು, ಕಡಲಿಕ್ಕೆ ಎಣ್ಣೆ, ಉಪ್ಪು, ಬೆಲ್ಲ, ನೀರು. ಪಾತ್ರೆ ಒಳಗೆ ಬಾಳೆಹಣ್ಣು ಹಾಕಿ ಇಟ್ಟಿದ್ದೇನೆ. ಹೀಗೆ ಮಾಡಿ ಒಂದ್ಸಲ ಗಿಮ್ಸ್ಕೊಬೇಕು. ನೋಡಿ ಎಷ್ಟು ಗಿಮ್ಸ್ಕೊಬೇಕು. ಗೋಧಿ ಹಿಟ್ಟು ಹಾಕ್ತಾಯಿದ್ದೇನೆ. ಕೊನೆಗೆ ಬೆಲ್ಲ ಹಾಕ್ತಾಯಿದ್ದೇನೆ. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಡಿಮೆ ಒಂದೇ ಮುರಿಯುವಷ್ಟು ಸ್ವಲ್ಪ ಚೋಳು ಮುರಿಯುವಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕು. ಈಗ ನಾನು ಗಿಮ್ಸ್ತಾ ಇದ್ದೇನೆ. ಗೋಧಿ ಹಿಟ್ಟು ಹಾಕಿದ ಮೇಲೆ ಇದಿಷ್ಟು ಹಾಕಿ ಕಲಿಸ್ಕೊಳ್ಳಿ. ನಾನು ಇಷ್ಟ ಕಾಲ್ಸಿ ಇಟ್ಕೊಂಡಿದ್ದೇನೆ. ನೀರು ಬೇಕಾದರೆ ಹಾಕಿ, ಇಲ್ಲದಾದ್ರೆ ಇದೇ ಬಾಳೆಹಣ್ಣಲ್ಲೇ ಇದು ಹಾಕಿರ್ತದೆ, ಸರಿಯಾಗಿರ್ತದೆ. ಇಷ್ಟ ದಪ್ಪ ಆಗಬೇಕು. ಎಣ್ಣೆ ಕಾಸಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದೊಂದು ಸಣ್ಣ ಸಣ್ಣ ಉಂಡೆ ಮಾಡಿ ಹಾಕಬೇಕು ಅಷ್ಟೇ. ಸಣ್ಣಕ್ಕೆ ಬಿಡಬೇಕು. ಗ್ಯಾಸ್ ಸಣ್ಣ ಮಾಡ್ಕೊಬೇಕು ಹಾಕಬೇಕಾದ್ರೆ. ಇದು ಸ್ವಲ್ಪ ಮಗ್ಚಬೇಕು. ಈಗ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ಇಟ್ಕೊಂಡು ಬಾಳೆಹಣ್ಣು ಸ್ವಲ್ಪ ಒಂದು ಜಾಸ್ತಿ ಇಡಬೇಕು. ಎಣ್ಣೆಲಿ ಬೇಯುವಷ್ಟು ಎಣ್ಣೆಲಿ ಇಡಬೇಕು. ಈಗ ನಾನು ತೆಗಿತಾ ಇದ್ದೇನೆ. ಇಷ್ಟು ಕೆಂಪಾಗಬೇಕು. ಬಾಳೆಹಣ್ಣು ಸುಟ್ಟು ರೆಡಿಯಾಗಿದೆ. ಮತ್ತು ನೀವು ಹಾಕಬೇಕಾದ್ರೆ ಗ್ಯಾಸ್ ಸ್ವಲ್ಪ ಸಣ್ಣ ದೊಡ್ಡ ಮಾಡ್ಕೋಬೇಕಾಗ್ತದೆ. ಒಂದೇ ಸಮನೆ ದೊಡ್ಡ ಮಾಡ್ಕೊಬಾರ್ದು. ಇಲ್ಲದ್ರೂ ಗೊತ್ತಾಗೋದಿಲ್ಲ. ಅದು ಒಂದೇ ಸಲ ಪೆನ್ನಂಗೆ ಕಾಣಿಸ್ತದೆ ಹೊರಗಿಂದ.